ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಕ್ಕಳೇ. 7ನೇ ತರಗತಿ ಕನ್ನಡ ಗದ್ಯ ಭಾಗ ಗದ್ಯ 8 ಸಂಕ್ರಾಂತಿಯಂದು ಸುಖ ದುಃಖ ಮುಂದುವರೆದ ಭಾಗ. ಮಕ್ಕಳೇ, ಹಿಂದಿನ ಅವಧಿಯಲ್ಲಿ ನಾವು ಸಂಕ್ರಾಂತಿಯ ಸುಖ ದುಃಖ ಎಂಬ ಪಾಠದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಅದರಲ್ಲಿ ಮುಂದುವರೆದ ಭಾಗ ನಾವು ಆ ಒಂದು ಪಾಠವನ್ನು ಎಷ್ಟರ ಮಟ್ಟಿಗೆ ಅಭ್ಯಾಸ ಮಾಡಿದ್ದೀವಿ ಎಂಬುದಾಗಿ ತಿಳ್ಕೊಳ್ಳೋಣ ಮಕ್ಕಳೇ. ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ತಾವು ಹೇಳ್ತೀರಲ್ಲ? ಹೇಳ್ತೀರಾ? ಹೇಳಿ. ಸರಿ ಉತ್ತರವನ್ನು ಗುರುತಿಸಿ ಹೇಳಬೇಕು ಮಕ್ಕಳೇ. ನೀವು ಪ್ರಶ್ನೆ ಬರುತ್ತೆ, ಪ್ರಶ್ನೆ ನೋಡಿ. ಸಂಕ್ರಾಂತಿ ಯಾವ ರೀತಿಯ ಹಬ್ಬ? ಸಂಕ್ರಾಂತಿ ಯಾವ ರೀತಿಯ ಹಬ್ಬ? ನೋಡಿ, ಚಿತ್ರ ನೋಡಿ. ಚಿತ್ರ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಅಲ್ವಾ? ಉತ್ತರ ಹೇಳಿ. ಹೇಳಿದ್ರಾ? ಸರಿಯಾಗಿ ಹೇಳಿದಿರಾ ಅಂತ ನೋಡೋಣ. ಸಂಕ್ರಾಂತಿ ದನಗಳ ಹಬ್ಬ. ನೀವು ಸರಿಯಾದ ಉತ್ತರವನ್ನು ಗಮನಿಸಿದಿರಾ, ಬರೆದಿದ್ದೀರಾ ಮಕ್ಕಳೇ. 2ನೇ ಪ್ರಶ್ನೆ ನೋಡೋಣ. ಪ್ರಶ್ನೆ 2, ಸಂಕ್ರಾಂತಿಯಂದು ಸುಖ ದುಃಖ ಈ ಪ್ರಬಂಧವನ್ನು ಯಾವ ಕೃತಿಯಿಂದ ಆರಿಸಲಾಗಿದೆ? ಈ ಪ್ರಬಂಧವನ್ನ ಬರೆದಂಥ ಕವಿಯ ಹೆಸರು ಯಾರು ಗೊತ್ತಿದೆಯಾ? ಕವಿ ನೋಡಿ, ಯಾರಿವರು? ಮಣಿಕಾಂತ್ರವರು ಬರೆದಿರ್ತಕ್ಕಂಥ ಒಂದು ಪ್ರಬಂಧದಲ್ಲಿ ಈ ಒಂದು ಸಂಕ್ರಾಂತಿಯೊಂದು ಸುಖ ದುಃಖ ಎಂಬ ಕೃತಿಯನ್ನ ಆರಿಸ್ಕೊಳ್ಳಲಾಗಿದೆ. ಯಾವ ಕೃತಿ ಅದು? ಏನು ಚಿತ್ರ ಇದು? ನೋಡ್ತಾ ಇದ್ದೀರಾ? ಉತ್ತರ ಹೇಳಿ. ಸರಿಯಾದ ಉತ್ತರ ಏನು? ಅಮ್ಮ ಹೇಳಿದ 8 ಸುಳ್ಳುಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ. ಅಮ್ಮ ಹೇಳಿದ 8 ಸುಳ್ಳುಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ. 3ನೇ ಪ್ರಶ್ನೆ ನೋಡೋಣ. ಈ ವಾಕ್ಯವನ್ನು ಪೂರ್ಣಗೊಳಿಸಿ. ಈ ವಾಕ್ಯವನ್ನು ನೀವು ಪೂರ್ಣಗೊಳಿಸಿ ಮಕ್ಕಳೇ. ವಾಕ್ಯ: ಎಳ್ಳು ಬೆಲ್ಲ ತಿಂದು ಡ್ಯಾಶ್. ಬಿಟ್ಟ ಸ್ಥಳವನ್ನು ಕೊಟ್ಟಿದೆ. ಎಳ್ಳು ಬೆಲ್ಲ ತಿಂದು ಡ್ಯಾಶ್. ಏನಿರ್ಬೋದು ಉತ್ತರ? ಹೇಳಿದ್ರಾ? ಸರಿಯಾದ ಉತ್ತರವನ್ನು ಹೇಳಿದ್ರ ಮಕ್ಕಳೇ. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ. 3ನೇ ಪ್ರಶ್ನೆ ಆಯಿತು. 4ನೇ ಪ್ರಶ್ನೆ ನೋಡೋಣ ಮಕ್ಕಳೇ. ಕಿಚ್ಚು ಹಾಯಿಸುವುದು ಎಂದರೆ ಏನು? ಕಿಚ್ಚು ಹಾಯಿಸುವುದು ಎಂದರೆ ಏನು? ಉತ್ತರವನ್ನು ಹೇಳಿ ಮಕ್ಕಳೇ. ನೋಡ್ತಾ ಇದ್ದೀರಾ? ಕಿಚ್ಚು ಏನದು ಹೇಳಿ. ಸರಿಯಾದ ಉತ್ತರವನ್ನು ಹೇಳಿದಿರಾ? ಉತ್ತರ: ಕಿಚ್ಚು ಹಾಯಿಸುವುದು ಎಂದರೆ ದನಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು. ಈ ಪಾಠದಲ್ಲಿ ಬರುವಂಥ ಕಠಿಣ ಪದಗಳ ಅರ್ಥವನ್ನು ನಾವು ತಿಳಿಯೋಣ. ಮೀಯು ಸ್ನಾನ ಮಾಡು, ಜಳಕ ಮಾಡು. ತರಹೇವಾರಿ ವಿಧ ವಿಧವಾದ. ಬ್ಯುಸಿ ಬಿಡುವಿಲ್ಲದಿರುವುದು. ಇದು ಇಂಗ್ಲಿಷ್ ಪದ. ಹಾಗೆ ಮುಂದಿನ ಪದಗಳನ್ನು ನೋಡೋಣ. ಪ್ಯಾಕ್ ಮಾಡು, ಇದು ಸಹ ಇಂಗ್ಲಿಷ್ ಪದವಾಗಿದೆ. ಪ್ಯಾಕ್ ಮಾಡು. ಪೊಟ್ಟಣ ಕಟ್ಟು. ರೆಡಿಮೇಡ್. ರೆಡಿಮೇಡ್ ಅಂದರೆ ಸಿದ್ಧವಾದ. ಸಿದ್ಧವಾಗಿರ್ತಕ್ಕಂಥದ್ದಂದರೆ ನಾವು ತಕ್ಷಣ ಅದನ್ನು ತಂದು ಬಳಸ್ಬೋದು. ಆ ಒಂದು ಪದಕ್ಕೆ ನಾವು ರೆಡಿಮೇಡ್ ಅಂತ ಕರಿತೀವಿ. ಫ್ಯಾಬ್ ಮಾಲ್ ಆಧುನಿಕ ಮಾರುಕಟ್ಟೆಯ ಒಂದು ರೂಪ. ಸಂಕ್ರಾಂತಿಯಂದು ಸುಖ ದುಃಖ ಪಾಠವನ್ನು ನಾವು ಈ ದಿನ ಮುಂದಿನ ಭಾಗವನ್ನು ಅಧ್ಯಯನ ಮಾಡೋಣ ಮಕ್ಕಳೇ. ಶಿಕ್ಷಕರ ಮಾದರಿ ಓದು ನೋಡೋಣ. ನೀವು ಸಹ ಪುಸ್ತಕ ತೆಗೆದಿಟ್ಕೊಳ್ಳಿ. ಮತ್ತು ಆ ಪುಸ್ತಕವನ್ನು ನಾನು ಓದುವಾಗ ತಾವು ಗಮನ ಇಟ್ಟು ಆ ಒಂದು ಪಾಠವನ್ನು ಓದಬೇಕು ಮಕ್ಕಳೇ. ನೋಡ್ಕೊಳ್ತೀರಾ? ನಾನು ಓದುವಾಗ ನೋಡ್ಕೊಳ್ಳಿ ಮಕ್ಕಳೇ. ಇದು ಸಂಕ್ರಾಂತಿಯ ಸೊಗಸಿನ ಮಹತ್ವ ಹೌದಲ್ಲ?
ಈಗ ಅಪ್ಪ ಅಮ್ಮ ಆಗಿರುವವರು ಅಂಕಲ್ ಆಂಟಿ ಅನಿಸಿಕೊಂಡಿರುವವರು ಚಿಕ್ಕವರಿದ್ದಾಗ ಸಂಕ್ರಾಂತಿಯ ಸಡಗರದಲ್ಲಿ ಮೇಯುತ್ತಿದ್ದರು. ಇದು ಸಂಕ್ರಾಂತಿಯ ಸೊಗಸಿನ ಮಹತ್ವ. ಏನು ಸೊಗಸು? ಆ ಒಂದು ದಿನದಲ್ಲಿ ದನಗಳ ಹಬ್ಬ, ದನಗಳಿಗೆ ನಾವು ಅಲಂಕಾರ ಮಾಡಿ ಅವುಗಳನ್ನು ಶೃಂಗಾರ ಮಾಡಿ ಅವುಗಳನ್ನು ನೋಡಿ ನಾವು ಸಂತಸವನ್ನು ಪಡ್ತಕ್ಕಂಥ ಒಂದು ಹಬ್ಬ. ಈಗ ಅಪ್ಪ ಅಮ್ಮ ಆಗಿರ್ತಕ್ಕಂಥವ್ರು, ಅಂಕಲ್ ಆಂಟಿ ಆಗಿರ್ತಕ್ಕಂಥ ಅನಿಸ್ಕೊಂಡಿರ್ತಕ್ಕಂಥವ್ರು ಅವ್ರು ಚಿಕ್ಕವರಿದ್ದಾಗ ಸಂಕ್ರಾಂತಿ ಹಬ್ಬ ಅಂದರೆ ಬಹಳ ಸಡಗರ. ನೀವು ಸಡಗರ ಪಡ್ತೀರಾ? ಹೌದಾ? ಹೇಗೆ? ಸಂಕ್ರಾಂತಿ ಹಬ್ಬದ ದಿನದಂದು ನೀವು ಬರಾಟೆಯನ್ನು ತಿರುಗಿಸ್ತೀರಾ? ಬರಾಟೆ ಕಟ್ಟಿರ್ತೀರಾ? ಬೆಂಕಿಯ ಒಂದು ಅಲ್ಲಿ ದನಗಳನ್ನು ಹಾಯಿಸುವುದಾದರೆ ಸಣ್ಣ ಮಕ್ಕಳು, ದೊಡ್ಡ ಮಕ್ಕಳು ಎಲ್ಲ ಬರಾಟೆಯನ್ನು ತಿರುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಆ ಸಡಗರದಲ್ಲಿ ಬಹಳ ಸ್ನಾನ ಮಾಡ್ತಾಯಿದ್ರು ಅಂತ. ಮೀಯುತ್ತಿದ್ದರು ಅಂದರೆ ಸ್ನಾನ ಮಾಡುತ್ತಿದ್ದರು, ಅದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬಿಡ್ತಾಯಿದ್ರು. ಆದರೆ ಈಗ ಆ ಒಂದು ದಿನಗಳು ಮರೆಮಾಚ್ತಾ ಇದ್ದಾವೆ. ಅವುಗಳನ್ನು ನಾವು ಬಹಳ ಮಹತ್ತರವಾಗಿ ನಾವು ಅವುಗಳನ್ನು ಗಮನಿಸಬೇಕಾಗಿದೆ ಮಕ್ಕಳೇ. ದನಕರಗಳ ಮೈ ತೊಳೆದು ಕೊರಳಿಗೆ ಗೆಜ್ಜೆ ಕಟ್ಟಿ ಕೊಂಬಿಗೆ ಬಣ್ಣ ಬಳಿದು ಟೇಪು ಕಟ್ಟಿ ಹೂ ಮುಡಿಸಿ ತರಹೇವಾರಿ ಬಲೂನು ಕಟ್ಟಿ ಕುಣಿಯುತ್ತಿದ್ದರು. ನೋಡಿ ಮಕ್ಕಳೇ, ಚಿತ್ರ ನೋಡಿ. ಚಿತ್ರದಲ್ಲಿ ಅವುಗಳಿಗೆ ಆ ದಿನ ಯಾವಾಗಲೂ ತೊಳೆಯಲ್ವಾ ಸಾರ್? ಆವತ್ತು ಒಂದೇ ದಿನ, ವರ್ಷಕ್ಕೊಂದೇ ಸಲ ನಾವು ತೊಳೆಯೋದು ಮೈ ದನಗಳಿಗೆ ಅಂತ ನಾವು ಅಂದ್ಕೊಂಡ್ರೆ ತಪ್ಪಾಗುತ್ತೆ, ಹೌದಾ? ಆದರೆ ಈ ವಿಶೇಷವಾಗಿ ಯಾಕೆ ವಿಶೇಷ ಅಂತ ಹೇಳ್ತೀವಿ ಅಂದರೆ, ದನಕರುಗಳಿಗೆ ವರ್ಷ ಪೂರ್ತಿ ದುಡಿಮೆಯನ್ನು ಮಾಡಿರ್ತವೆ. ಆ ದುಡಿಮೆ ಮಾಡಿರ್ತಕ್ಕಂಥ ಒಂದು ದನಗಳಿಗೆ ನಾವು ಆ ದಿನ ವಿಶ್ರಾಂತಿಯನ್ನು ಕೊಡ್ತೀವಿ. ಜೊತೆಗೆ ಅವುಗಳ ಒಂದು ಮೈಯನ್ನು ಸ್ವಚ್ಛವಾಗಿ ತೊಳೆದು ಕೊರಳಿಗೆ ಗೆಜ್ಜೆ ಕಟ್ತೀವಿ. ಜೊತೆಗೆ ಮೈ ಮೇಲೆ ಬಟ್ಟೆ, ಬಣ್ಣ ಬಣ್ಣದ ಬಟ್ಟೆಯನ್ನು ಹಾಕ್ತಾರೆ. ಜೊತೆಗೆ ಬಣ್ಣ ಬಣ್ಣದ ಟೇಪುಗಳನ್ನು ಕಟ್ತಾರೆ. ಹಾಗೆ ಬಲೂನುಗಳನ್ನು ಕಟ್ತಾರೆ. ತರಹೇವಾರಿ ವಿವಿಧ ರೀತಿಯ ಬಲೂನುಗಳು ನೋಡಿ, ಚಿತ್ರದಲ್ಲಿ ಕಾಣಿಸ್ತಾ ಇದೆಯಾ ಬಲೂನುಗಳು? ಅವುಗಳನ್ನು ಕಟ್ಟಿಬಿಟ್ಟು ಅವುಗಳ ನೋಡಿ ಆನಂದ ಪಡ್ತಕ್ಕಂಥ ಒಂದು ಸಂಭ್ರಮ ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಇದನ್ನು ನಾವು ಬಹಳ ಮುಖ್ಯವಾಗಿ ದನಗಳ ಹಬ್ಬ ಅಂತಲೇ ಕರಿತೀವಿ. ಹಬ್ಬದ ನೆಪದಲ್ಲಿ ಪರಿಚಿತರು ಬಂಧುಗಳಿಗೆಲ್ಲ ಬೆಲ್ಲ ಕೊಟ್ಟು ಖುಷಿ ಪಡುತ್ತಿದ್ದರು. ಈಗ ಏನಾಗಿದೆ ಹೇಳಿ? ಹಬ್ಬವೇನೋ ವರ್ಷವೂ ಬರುತ್ತಿದೆ, ಆದರೆ ಅವರಲ್ಲಿ ಸಂಭ್ರಮವಿಲ್ಲ. ಸಂಭ್ರಮ ಎಂಬುದು ಎದೆಯಾಳದಿಂದ ಹುಟ್ಟಿ ಬರುವುದಿಲ್ಲ. ಹಬ್ಬದ ನೆಪದಲ್ಲಿ ಪರಿಚಿತರು ಅಂದರೆ ನಮಗೆ ಪರಿಚಯ ಇರತಕ್ಕಂಥವ್ರು, ಬಂಧುಗಳು, ನೆಂಟರು, ಗೆಳೆಯರು, ಸ್ನೇಹಿತರು, ಇವರೆಲ್ಲರೂ ಸಹ ನಮಗೆಲ್ಲ ಏನು ಕೊಡ್ತಾರೆ? ಎಳ್ಳು ಬೆಲ್ಲ ಕೊಟ್ಟು ಖುಷಿ ಪಡ್ತಾಯಿದ್ರು. ಖುಷಿ ಅಂದರೆ ಸಂತೋಷ. ಖುಷಿ ಅಂದರೆ ಏನು ಮಕ್ಕಳೇ? ಸಂತೋಷ. ಈಗೇನಾಗಿದೆ ಹೇಳಿ? ಹಬ್ಬವೇನೋ ವರ್ಷವೂ ಬರ್ತಾ ಇದೆ, ವರ್ಷಕ್ಕೊಮ್ಮೆ ಹಬ್ಬ ಬರ್ತಾ ಇದೆ, ಆದರೆ ಅವರಲ್ಲಿ ಸಂಭ್ರಮ ಇಲ್ಲ. ಯಾಕೆ ಸಂಭ್ರಮ ಇಲ್ಲ? ಬಂಧುಗಳಲ್ಲಿ, ನೆಂಟರಲ್ಲಿ ಅವರಲ್ಲಿ ಸಂಭ್ರಮ, ಸಂತೋಷ, ಸಡಗರ ಇಲ್ಲ. ಯಾಕೆ? ಅದು ನೆಪ ಮಾತ್ರಕ್ಕೆ ಮಾತ್ರ, ಆ ತಕ್ಷಣಕ್ಕೆ ಮಾತ್ರ ಹೇಳ್ತಕ್ಕಂಥ ಒಂದು ದಿನಗಳಾಗೋಗಿದೆ. ಆದರೆ ಹಿಂದೆ ಆ ರೀತಿ ಇರಲಿಲ್ಲ. ಎದೆಯಾಳದಿಂದ ಸಂಭ್ರಮಿಸ್ತಾ ಇದ್ರು, ಅವರು ಸಂತೋಷ ಪಡ್ತಾಯಿದ್ರು. ಆ ದನಗಳಿಗೆ ಒಳ್ಳೆಯ ಉತ್ತಮವಾದಂಥ ಒಂದು ಅಲಂಕಾರಗಳನ್ನು ಮಾಡ್ತಾಯಿದ್ರು. ಈಗ ದನಗಳೇ ಇಲ್ಲ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಆ ಎತ್ತುಗಳು ಉಳುಮೆ ಮಾಡತಕ್ಕಂಥವಾಗಲಿ, ದುಡಿಮೆ ಮಾಡ್ತಕ್ಕಂಥದ್ದಾಗಲಿ ಇಲ್ಲವೇ ಇಲ್ಲ. ಅಂಥ ಒಂದು ಖುಷಿ ಪಡ್ತಕ್ಕಂಥ ಒಂದು ಸಂಭ್ರಮ ಮಾಡ್ತಕ್ಕಂಥ ಒಂದು ದಿನಗಳು ಮರೆಮಾಚ್ತಾ ಇದ್ದಾವೆ. ಕೃಷಿಕರ ಮನೆಗಳಲ್ಲಿ ದನಕರುಗಳೇನ ಪತ್ತೆ? ಹೌದಾ? ನಿಮ್ಮ ಮನೆಗಳಲ್ಲಿ ಈಗ ನೋಡಿ, ನಿಮ್ಮ ಅಜ್ಜ ತಾತ ಅವರು ನಮ್ಮ ಮನೆಯಲ್ಲಿ ಇಂತಿಂಥ ಎತ್ತುಗಳಿಟ್ಟಿದ್ವಿ, ಎಷ್ಟು ಎತ್ತರ ಇತ್ತು, ಎಷ್ಟು ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಆದರೆ ಈಗಿರ್ತಕ್ಕಂಥ ಇದರಲ್ಲಿ ರೈತರ ಮನೆಗಳಲ್ಲಿ ಎತ್ತುಗಳು ಇಲ್ಲ. ಈಗೇನು ಮಾಡ್ತಾ ಇದ್ದಾರೆ? ಅದರ ಬದಲಿಗೆ ದನಗಳಿಲ್ಲ. ದನಗಳ ಬದಲಿಗೆ ಯಾಂತ್ರಿಕ ಜೀವನ ಆಗೋಗಿದೆ. ಯಾಂತ್ರಿಕ ಜೀವನದಲ್ಲಿ ನಾವು ಬದುಕ್ತಾ ಇದ್ದೀವಿ. ದನಕರುಗಳು ನಾಪತ್ತೆ ಆಗಿದ್ದಾವೆ ಅಂತ ಹೇಳಿದ್ರೆ ಅವುಗಳ ಒಂದು ನಾವು ಸಾಕುವಂಥದ್ದು ಕಡಿಮೆ ಆಗಿದೆ. ಸಾಕಿ ಅವುಗಳಿಂದ ಕೆಲಸ ಮಾಡಿಸ್ತಕ್ಕಂಥದ್ದು ರೈತ ಕಡಿಮೆ ಆಗಿದೆ. ಕೃಷಿಕರ ಜೀವನ ಯಾಂತ್ರಿಕ ಜೀವನವಾಗಿದೆ. ನೋಡಿ, ಆ ದನಕರುಗಳು ಇದ್ದಂಥ ಜಾಗದಲ್ಲಿ ಈ ಯಂತ್ರಗಳು ಬಂದ್ಬಿಟ್ಟಿದ್ದಾವೆ. ನೋಡ್ತಾ ಇದ್ದೀರಾ ಯಂತ್ರಗಳು?
ಟ್ರ್ಯಾಕ್ಟ್ರು, ಚಿಕ್ಕ ಟ್ರ್ಯಾಕ್ಟ್ರು, ಪವರ್ ಟಿಲ್ಲರು, ಮತ್ತು ಟ್ರ್ಯಾಕ್ಟ್ರು, ಉಳುಮೆ ಮಾಡ್ತಕ್ಕಂಥದ್ದು ನೋಡಿ. ಎಲ್ಲೋ ಒಂದು ಕಡೆ ರೈತ ಎತ್ತುಗಳಿಂದ ಉಳುಮೆ ಮಾಡ್ತಾ ಇದ್ದಾರೆ. ಆದರೆ ಯಾಂತ್ರಿಕ ಜೀವನ ಆಗೋಗಿದೆ. ಬೇಗ ಕೆಲಸ ಆಗುತ್ತೆ, ಆದರೆ ಬೇಗನೆ ನಾವು ಸಹ ಏನಾಗ್ತೀವಿ, ನಾವು ನಾಶ ಆಗ್ತೀವಿ. ಯಾಕೆ? ನಾವು ತಿನ್ನುವಂಥ ಆಹಾರ ಈಗೆಲ್ಲ ರಾಸಾಯನಿಕ ಗೊಬ್ಬರಗಳು ಮತ್ತು ಔಷಧಿಯುಕ್ತ ಆಹಾರ ಪದಾರ್ಥಗಳಾಗಿರೋದ್ರಿಂದ ನಮಗೆ ಅನೇಕ ರೋಗ ರುಜಿನಗಳು ಸಹ ಬರ್ತವೆ. ಹೌದಲ್ವಾ? ಇದು ಕೃಷಿಕರ ಜೀವನದಲ್ಲಿ ಯಾಂತ್ರಿಕ ಜೀವನವಾಗಿಬಿಟ್ಟಿದೆ. ಹಾಗೆ ನೌಕರಿಯ ನೆಪದಲ್ಲಿ ಪಟ್ಟಣ ಸೇರುವವರು ವಿಪರೀತ ಬ್ಯುಸಿಯಾಗಿದ್ದಾರೆ. ನೋಡಿ ಮಕ್ಕಳೇ, ಎಲ್ಲ ಜನ ಏನು ಮಾಡ್ತಾ ಇದ್ದಾರೆ? ಬೆಂಗಳೂರು, ಮೈಸೂರು, ಹೈದರಾಬಾದು, ಮುಂಬಯಿ, ಡೆಲ್ಲಿ, ಹೀಗೆ ಜನ ಎಲ್ಲ ದೊಡ್ಡ ದೊಡ್ಡ ಪಟ್ಟಣಗಳು ಸೇರ್ತಾ ಇದ್ದಾರೆ. ಅಲ್ಲಿ ಹೆಚ್ಚು ಹೆಚ್ಚು ಸಂಪಾದನೆ ಮಾಡ್ಬೋದು, ಜೊತೆಗೆ ಹೆಚ್ಚು ಹಣವನ್ನು ನಾವು ಗಳಿಸ್ಬೋದು, ಕಷ್ಟಪಡುವ ಹಾಗಿಲ್ಲ ಎಂಬತಕ್ಕಂಥ ಒಂದು ದೃಷ್ಟಿಯಿಂದ ಏನಾಗಿದ್ದಾರೆ ಮಕ್ಕಳೇ, ಎಲ್ಲರೂ ಸಹ ಒಂದು ಸರ್ಕಾರಿ ನೌಕರಿಯೇನೋ ಅಥವಾ ಬೇರೆ ಯಾವುದೋ ಒಂದು ನೌಕರಿ ಸಿಗುತ್ತೆ, ನಾವು ಪಟ್ಟಣದಲ್ಲಿದ್ದರೆ ಅಲ್ಲಿ ನಾವು ದುಡಿಮೆ ಮಾಡ್ಕೋಬೋದು ಎಂಬುದಾಗಿ ಜನ ಎಲ್ಲ ಏನು ಮಾಡ್ತಾರೆ, ಅದರ ಒಂದು ನೆಪದಲ್ಲಿ ಅವರು ಪಟ್ಟಣ ಸೇರ್ತಾ ಇದ್ದಾರೆ. ಅಲ್ಲಿ ಪಟ್ಟಣ ಸೇರಿದಾಗ ಭಾಳ ಬ್ಯುಸಿ, ವಿಪರೀತ ಕೆಲಸ, ಬಿಡುವಿಲ್ಲದಂತೆ ಕೆಲಸ ಮಾಡ್ತಕ್ಕಂಥ ಕೆಲಸ ಅಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾರೆ. ಜೊತೆಗೆ ಮಕ್ಕಳೇ, ಅವರು ವರ್ಷಕ್ಕೊಮ್ಮೆ ವರ್ಷವೂ ಹಬ್ಬ ಬರುತ್ತೆ ಅಂತ ಹೇಳಿದ್ವಲ್ಲ, ಹಬ್ಬಕ್ಕೆ ನಮ್ಮ ಹಳ್ಳಿಗೆ ಹೋಗ್ಬೇಕು ಅಂದರೆ ಏನು ಮಾಡ್ತಾರೆ? ಯೋಚನೆ ಮಾಡ್ತಾರೆ. ಏನಂತ ಯೋಚನೆ ಮಾಡ್ತಾರೆ? ಸಂಕ್ರಾಂತಿ ಹಬ್ಬ ಬಂದಿದೆ, ಯುಗಾದಿ ಹಬ್ಬ ಬಂದಿದೆ, ಅಥವಾ ಇನ್ನೊಂದು ಶಿವರಾತ್ರಿ ಹಬ್ಬ ಬಂದಿದೆ, ಊರಿಗೆ ಹೋಗೋಣ, ಊರಲ್ಲಿ ತಂದೆ ತಾಯಿ ಇರ್ತಾರೆ, ದೊಡ್ಡಪ್ಪ ಚಿಕ್ಕಪ್ಪ ಇರ್ತಾರೆ, ಅವರೆಲ್ಲರನ್ನೂ ನೋಡ್ಕೊಂಡು ಬರೋಣ ಅಂತ ಹೋಗಿ ಬರೋಣ ಅಂದರೆ ಏನು ಮಾಡ್ತಾರಪ್ಪ ಅವರು? ಏನು ಮಾಡ್ತಾರೆ? ಅಲ್ಲಿಗೆ ಹೋದರೆ ನಮಗೆ ಏನಾಗುತ್ತೆ? ಹಣ ಖರ್ಚಾಗುತ್ತೆ. ಹೋಗಿ ಬರೋಷ್ಟೊತ್ತಿಗೆ ಸಮಯ ಸಾಕಾಗೋದಿಲ್ಲ, ಜೊತೆಗೆ 500 ರೂಪಾಯಿ ಖರ್ಚಾಗ್ಬಿಡುತ್ತೆ, ದುಡ್ಡು ಖಾಲಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟಿದ್ದೆ. ಅವ್ರು ಏನು ಮಾಡ್ತಾರೆ? ಹೋಟ್ಲ್ಗಳಲ್ಲಿ 500 ರೂಪಾಯಿ ಖರ್ಚಾಗೋ ಬದಲು 200 ರೂಪಾಯಿ ಕೊಟ್ಟು ಊಟ ಮಾಡಿ ಅಲ್ಲೇ ಜೀವನವನ್ನು ಮಾಡೋಣ ಪಟ್ಟಣಗಳಲ್ಲೇ ಅಂತ ಯೋಚನೆ ಮಾಡ್ತಾರೆ ಮಕ್ಕಳೇ. ನಿಮ್ಮ ಊರುಗಳಲ್ಲೂ ಸಹ ಜನ ಪಟ್ಟಣ ಸೇರಿದ್ದಾರ? ಪಟ್ಟಣದಲ್ಲಿ ಇರ್ತಾರಲ್ವ ನೌಕರಿಗೆ ಅಂತ ಹೊರಟೋಗಿರ್ತಾರೆ. ಅವ್ರು ಬನ್ನಿ ಅಂದರೆ ವರ್ಷಕ್ಕೊಮ್ಮೆ ಹಬ್ಬಕ್ಕೆ ಬರೋದಿಲ್ಲ. ಯಾಕಪ್ಪ ಅಂತೇಳಿದ್ರೆ ಅಲ್ಲಿಂದ ಇಲ್ಲಿಗೆ ಬರಬೇಕಲ್ಲ ಹಬ್ಬಕ್ಕಾಗಿ, ನಮಗೆ ಕೆಲಸ ಇದೆ, ತುಂಬ ಕಷ್ಟ ಬಂದು ಹೋಗೋದಕ್ಕೆ, ಬ್ಯುಸಿಯಾಗಿಬಿಟ್ಟಿದ್ದೀವಿ ಅಂತೇಳ್ಬಿಟ್ಟು ಅವರು ಬರೋದಿಲ್ಲ. ಇನ್ನು ಬಾಂಧವ್ಯ ಸಂಕೇತವಾಗಿತ್ತು ಮೊದಲು. ಏನು ಬಾಂಧವ್ಯ? ಆಗಲೇ ಹೇಳಿದೆ, ದೊಡ್ಡಪ್ಪ ಚಿಕ್ಕಪ್ಪ, ಅಣ್ಣ ತಮ್ಮ, ಅಕ್ಕ ಅತ್ತೆ, ಈ ರೀತಿಯಾದಂಥ ಬಾಂಧವ್ಯ ಇತ್ತು. ಆದರೆ ಆ ಬಾಂಧವ್ಯ ಈಗ ಕಡಿಮೆ ಆಗಿದೆ. ಆ ಬಾಂಧವ್ಯಗಳನ್ನು ನಾವು ಈಗ ಮರೆಮಾಚ್ತಾ ಇದ್ದಾವೆ. ಫ್ಯಾಬ್ ಮಾಲ್ ಆಧುನಿಕ ಮಾರುಕಟ್ಟೆ ಒಂದು ರೂಪ ಅಂತ ಹೇಳಿದೆ. ಫ್ಯಾಬ್ ಮಾಲ್ಗಳಲ್ಲಿ ಮೊದಲಿಗೆ ಮನೆಯಲ್ಲೇ ಮಾಡ್ತಕ್ಕಂಥದ್ದಿತ್ತು. ಏನು ಈಗ ನೋಡ್ತಾ ಇದ್ರಲ್ಲ ಇಲ್ಲಿ ಎಳ್ಳು ಬೆಲ್ಲ, ಇದನ್ನೆಲ್ಲ ಮನೆಯಲ್ಲೇ ತಯಾರು ಮಾಡ್ತಾಯಿದ್ರು ಹಿರಿಯರು. ಆದರೆ ಈಗ ಎಲ್ಲ ಏನಾಗ್ಬಿಟ್ಟಿದೆ? ಆಧುನಿಕ ಮಾರುಕಟ್ಟೆಯಲ್ಲಿ ಇವೆಲ್ಲ ಸಿಗ್ತಾ ಇದ್ದಾವೆ. ಜೊತೆಗೆ ಒಂದು ವಿಭಿನ್ನವಾದಂಥ ಒಂದು ಸಡಗರ ಆಗಿಬಿಟ್ಟಿದೆ. ಯಾರು ಹೆಚ್ಚು ಹೆಚ್ಚು ಬೆಲ್ಲದ ಅಚ್ಚುಗಳು ದೊಡ್ಡ ದೊಡ್ಡದಾಗಿರುತ್ತೆ, ಜೊತೆಗೆ ಚೆನ್ನಾಗಿ ಕಾಣುತ್ತೆ, ಪಾಕೆಟಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಅವರ ದೊಡ್ಡವರು ಶ್ರೀಮಂತರು. ಕಡಿಮೆ ಕೊಟ್ಟರೆ ಅಥವಾ ಕೈಯಿಂದ ಕೊಟ್ಟರೆ ಅವರು ಬಡವರು. ಈ ರೀತಿಯಾದಂಥ ಬಾಂಧವ್ಯ ಅಥವಾ ಒಂದು ಭಾವನೆಗಳು ನಮ್ಮಲ್ಲಿ ಉದ್ಭವ ಆಗ್ತಾ ಇದ್ದಾವೆ ಮಕ್ಕಳೇ. ಅವುಗಳನ್ನೆಲ್ಲವನ್ನು ಹೋಗಲಾಡಿಸಿ ನಾವು ಏನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ನಮ್ಮ ಆಚರಣೆಯ ಸಂಕ್ರಾಂತಿಯಲ್ಲಿ ಸಂಸ್ಕೃತಿ ಇರಬೇಕು. ಹೌದಾ? ಸಂಸ್ಕೃತಿಯನ್ನು ನಾವು ಬಿಡಬಾರ್ದು. ನಮ್ಮ ಸಂಪ್ರದಾಯ ಇರಬೇಕು. ಸಂಪ್ರದಾಯ ನಾವು ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಸಂಪ್ರದಾಯವನ್ನು ನಾವು ಮರೆಮಾಚಬಾರ್ದು. ನೋಡಿ, ಧಾನ್ಯಗಳನ್ನು ಮನೆಗೆ ತರುವಂತಹ ಸಂದರ್ಭದಲ್ಲಿ ಕಣ ಮಾಡ್ತಾಯಿದ್ರು. ನಿಜನಾ? ಈಗ ಕಣ ಇಲ್ಲ, ಕಣಗಳೆಲ್ಲ ಮರ ಆಗ್ಬಿಟ್ಟಿದ್ದಾವೆ. ಈಗೆಲ್ಲ ಯಂತ್ರಗಳು ಬಂದಿದೆ. ರಾಗಿ ಹೊಲ ಕೊಯ್ಬೇಕಾದ್ರೆ ಯಂತ್ರ ಬಂದಿದೆ. ಮೊದಲಿಗೆ ಜನಗಳಿಂದಲೇ ಹೊಲ ಕೊಯ್ತಾ ಇದ್ರು. ನಿಜನಾ? ಅದನ್ನು ತಂದು ಕಣದಲ್ಲಿ ಬಣವೆ ಮಾಡ್ತಾಯಿದ್ರು. ಡಿಸೆಂಬರ್ ಜನವರಿಯಲ್ಲಿ ರಾಗಿ ಮಾಡಿ ನಮ್ಮ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಧಾನ್ಯಗಳನ್ನು ಮನೆಗೆ ತರುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಈಗ ಆ ರೀತಿ ಇಲ್ಲ. ಏನಾಗ್ಬಿಟ್ಟಿದೆ? ಎಲ್ಲ ಯಂತ್ರಗಳು ಬಂದಿದೆ. ಯಂತ್ರಗಳಿಂದ ಹೊಲ ಕೊಯ್ತಕ್ಕಂಥದ್ದು
ಮತ್ತು ರಾಗಿ ಮಾಡ್ತಕ್ಕಂಥದ್ದು, ಧಾನ್ಯಗಳನ್ನು ಮನೆಗೆ ತರ್ತಕ್ಕಂಥ ಒಂದು ಕೆಲಸ ಆಗ್ಬಿಟ್ಟಿದೆ. ಆದರೆ ನಮ್ಮ ಸಂಪ್ರದಾಯದಂತೆ ನಾವು ಅವುಗಳನ್ನು ಮಾಡ್ತಾ ಇಲ್ಲ. ಪ್ರೀತಿ ಇರಬೇಕು, ವಿಶ್ವಾಸ, ಕೃತಜ್ಞತೆ ಜೊತೆಯಾಗಬೇಕು. ಹೌದಾ? ಕೃತಜ್ಞತೆ ಆಗಬಾರ್ದು, ಕೃತಜ್ಞತೆ ನಮ್ಮ ಜೊತೆಯಾಗಿ ಇರಬೇಕು. ಹಬ್ಬದ ನೆಪದಲ್ಲಿ ನಾವು ಸಂಕ್ರಾಂತಿ ನಮ್ಮ ಬದುಕಿನಲ್ಲಿ ನಡೆದು ಹೋಗಬೇಕು. ಮಕ್ಕಳೇ, ನಮ್ಮ ಈ ಒಂದು ನಮ್ಮ ಸಂಸ್ಕೃತಿಯನ್ನು ನಿಮ್ಮ ಹಿರಿಯರಿಂದ ನೀವು ತಿಳ್ಕೋಬೇಕು. ಹಿಂದೆ ಯಾವ ರೀತಿ ಇತ್ತು, ಹೇಗಿತ್ತು, ಈಗ ಯಾವ ರೀತಿ ಆಗಿದೆ ಜೀವನ, ಯಾಂತ್ರಿಕ ಜೀವನ ಉತ್ತಮನ ಅಥವಾ ನಮ್ಮ ಹಿಂದಿನ ಸಂಸ್ಕೃತಿ ತುಂಬ ಉತ್ತಮವಾಗಿತ್ತಾ, ಹೇಗೆ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕಾಗಿದೆ ಮಕ್ಕಳೇ. ಸಮೃದ್ಧಿ, ಐಶ್ವರ್ಯ, ನೆಮ್ಮದಿ, ಖುಷಿ, ರಂಗು, ಆರೋಗ್ಯ, ನಲಿವು, ತೃಪ್ತಿ, ಹುಮ್ಮಸ್ಸು, ಇಷ್ಟಾರ್ಥ ಎಲ್ಲರಿಗೂ ಸಿದ್ಧಿಸಲಿ ಅಂತ ನಮ್ಮ ಈ ಒಂದು ಸಂಕ್ರಾಂತಿಯ ಒಂದು ಹಬ್ಬದಿಂದ ಎಲ್ರಿಗೂ ಇವೆಲ್ಲವೂ ಸಿಗಲಿ ಅಂತ ನಾನು ದೇವರಲ್ಲಿ ಆಶಿಸ್ತಾ, ಇಷ್ಟಾರ್ಥ ಎಲ್ರಿಗೂ ಸಿದ್ಧಿಸಲಿ, ಸಂಭ್ರಮ, ಸೊಬಗು, ಸಮೃದ್ಧಿ ಎಲ್ಲರ ಬಾಳಿನಲ್ಲೂ ತುಂಬಿ ತುಳುಕಲಿ, ಎಲ್ಲರ ಒಳಿತಿಗಾಗಿ ಹಾರೈಕೆ ಇರಲಿ ಎಂಬತಕ್ಕಂಥ ಒಂದು ಮಾತನ್ನು ನಮ್ಮ ಕೃತಿಕಾರರು ನಮ್ಮೆಲ್ರಿಗೂ ಆಶೀರ್ವದಿಸಿದ್ದಾರೆ. ಈಗ ನೀವು ಎಷ್ಟು ಅಭ್ಯಾಸ ಮಾಡಿದ್ದೀವಿ, ಹೇಗೆ ಮಾಡಿದ್ದೀವಿ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವು ಏನು ಅಂತ ನೋಡಿ, ಇವುಗಳನ್ನು ಗಮನಿಸಿ ಮಕ್ಕಳೇ. ಕರ್ನಾಟಕ ಮಾತೆ, ಗ್ರಾಮ, ಯಾರು, ಹೌದಾ, ಏನಿವು? ಲೇಖನ ಚಿಹ್ನೆಗಳು. ಈ ಹಿಂದೆ ಮೊದಲನೇ ಅವಧಿಯಲ್ಲಿ ನಾವು ಈ ಲೇಖನ ಚಿಹ್ನೆಗಳ ಬಗ್ಗೆ ತಿಳ್ಕೊಂಡಿದ್ವಿ ಮಕ್ಕಳೇ. ಯಾವ್ಯಾವ ಲೇಖನ ಚಿಹ್ನೆಗಳ ಬಗ್ಗೆ ತಿಳ್ಕೊಂಡಿದ್ವಿ? ಪೂರ್ಣ ವಿರಾಮ, ಅರ್ಧ ವಿರಾಮ ಮುಂತಾದ ಒಂದು ಲೇಖನ ಚಿಹ್ನೆಗಳನ್ನು ತಿಳ್ಕೊಂಡಿದ್ವಿ ಮಕ್ಕಳೇ. ಈ ಒಂದು ಅವಧಿಯಲ್ಲಿ ನಾವು ಈ ಲೇಖನ ಚಿಹ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ಲೇಖನ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ. ಯಾವುದಿದು? ಪ್ರಶ್ನಾರ್ಥಕ ಚಿಹ್ನೆ. ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಏನು? ಈ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವು ಯಾವಾಗ ಬಳಸ್ತೀವಿ ಅಂತ ಹೇಳಿದ್ರೆ, ಪ್ರಶ್ನಾರ್ಥಕ ವಾಕ್ಯದ ಕೊನೆಯಲ್ಲಿ ನಾವು ಬಳಸ್ತೇವೆ. ಉದಾಹರಣೆಗೆ, ನಿಮ್ಮ ಹೆಸರೇನು, ನಿಮ್ಮ ಹೆಸರೇನು. ನೋಡಿ, ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಆ ವಾಕ್ಯದ ಕೊನೆಯಲ್ಲಿ ನಾವು ಬಳಸಿದ್ದೇವೆ. ಯಾವುದೇ ಒಂದು ವಾಕ್ಯದಲ್ಲಿ ಪ್ರಶ್ನೆಯನ್ನು ಸೂಚಿಸುವಂತಹ ಒಂದು ಪದವನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಚಿಹ್ನೆಗೆ ನಾವು ಪ್ರಶ್ನಾರ್ಥಕ ಚಿಹ್ನೆ ಅಂತ ಕರಿತೀವಿ. ಹಾಗೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮತ್ತೆ ಎಲ್ಲೆಲ್ಲಿ ಬಳಸ್ತೀವಿ, ಹೇಗೆ ಬಳಸ್ತೀವಿ ಅಂತ ನೋಡೋಣ. ಇಲ್ಲಿ ಒಂದೇ ಕಡೆನ ಪ್ರಶ್ನೆ ಮಾಡ್ತಕ್ಕಂಥ ಏನು, ಹೇಗೆ, ಯಾವಾಗ, ಯಾರು ಎಂಬತಕ್ಕಂಥ ಒಂದು ಪದಗಳು ಬಂದಾಗ ಮಾತ್ರ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೇವಾ, ಅಥವಾ ಇನ್ನೂ ಬೇರೆ ಸಮಯದಲ್ಲೂ ಬಳಸ್ತೀವ ಅಂತ ನೋಡೋಣ. ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವು ಇನ್ನೂ ಒಂದು ಕಡೆ ಬಳಸ್ತೀವಿ. ಪ್ರಶ್ನಾರ್ಥಕ ವಾಕ್ಯದ ರೂಪದಲ್ಲಿಲ್ಲದಿದ್ದರೂ ಅರ್ಥದ ದೃಷ್ಟಿಯಿಂದ ಪ್ರಶ್ನೆ ಅಡಕವಾಗಿದ್ದರೆ ಅಲ್ಲಿ ಪ್ರಶ್ನೆ ಸೂಚಕ ಬಳಸ್ಬೋದು. ಹೇಗೆ? ಜನವರಿಯಲ್ಲಿ 7ನೇ ತರಗತಿ ಪರೀಕ್ಷೆ ನಡೆಯುತ್ತದೆ. ನಡೆಯುತ್ತದೆ ಅಂತ ನಾವು ಪೂರ್ಣ ವಾಕ್ಯ ಆಗುತ್ತೆ, ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರೋದಿಲ್ಲ, ಪೂರ್ಣ ವಿರಾಮ ಬರುತ್ತೆ. ಆದರೆ ಜನವರಿಯಲ್ಲಿ 7ನೇ ತರಗತಿ ಪರೀಕ್ಷೆ, ಅದು ಪ್ರಶ್ನಾರ್ಥಕ ಚಿಹ್ನೆ. ಇಂಥ ಒಂದು ಪ್ರಶ್ನೆಗಳನ್ನು ನಾವು ಬಳಸುವಂಥ ಸಂದರ್ಭದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೀವಿ. ಈ ಲೇಖನ ಚಿಹ್ನೆಯನ್ನು ಗಮನಿಸಿ. ಏನಿದು? ಭಾವಸೂಚಕ ಚಿಹ್ನೆ. ಭಾವಸೂಚಕ ಚಿಹ್ನೆ ನೋಡಿ, ಆ ಒಂದು ಪದದಲ್ಲೇ ಇದೆ ಭಾವ. ಭಾವ ಅಂದಾಗ ನಿಮ್ಮ ಮುಖದ ಭಾವನೆಗಳು, ಮುಖದ ಭಾವನೆಗಳನ್ನು ನಾವು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ನಾವು ಈ ಒಂದು ಚಿಹ್ನೆಯನ್ನು ಬರವಣಿಗೆಯಲ್ಲಿ ಬಳಸ್ತೇವೆ. ಹೇಗೆ? ಸಂತೋಷ, ನಿಮ್ಮಲ್ಲಿ ಸಂತೋಷದ ಪದಗಳನ್ನು ನಾವು ಬರೆಯುವಂಥ ಸಂದರ್ಭದಲ್ಲಿ ಈ ಒಂದು ಭಾವಸೂಚಕ ಚಿಹ್ನೆಯನ್ನು ಬಳಸ್ತೇವೆ. ಹಾಗೆ ಒಂದು ಉದಾಹರಣೆಯನ್ನು ನೋಡಿ. ಹೋ ಬನ್ನಿ ಬನ್ನಿ ಬನ್ನಿ, ನೋಡಿ, ಹೋ ಬನ್ನಿ 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 ಅಂದಾಗ ನಮ್ಮ ಒಂದು ಭಾವನೆ ಹೇಗಿರುತ್ತೆ ಅಂತ. ಹಾಗೆ ನಿಮಗೆ ಕೋಪ ಬಂದಾಗ, ಯಾರಾದರೂ ನಿಮಗೆ ಏನಾದರೂ ಅಂದಾಗ ಆವಾಗ ನೀವೇನಂತೀರ? ಛೇ ಹೋಗು, ಛೇ ಹೋಗು, ನೋಡು ಮುಖ ಎಷ್ಟು ಸಿಂಡ್ರಿಸ್ಕೊತೀರಲ್ವಾ. ಅಂದರೆ ಭಾವನೆ ಬಳಸುವಂಥ ಸಂದರ್ಭದಲ್ಲಿ ನಮ್ಮ ಮುಖ ಭಾವನೆ ಆಗುತ್ತೆ. ಆದರೆ ಛೇ ಅಂದಾಗ ಇಲ್ಲಿ ಬರವಣಿಗೆಯಲ್ಲಿ ಸೂಚಿಸುವಂಥ ಸಂದರ್ಭದಲ್ಲಿ ಭಾವಸೂಚಕವನ್ನು ನಾವು ಬಳಸ್ತೇವೆ. ಹಾಗೆ ಮತ್ತೊಂದು ಲೇಖನ ಚಿಹ್ನೆಯನ್ನು ನೋಡೋಣ. ಇದೇನಪ್ಪ ಇದು ಚಿಹ್ನೆ, ಗೊತ್ತಿದೆಯಾ? ಸರಿಯಾಗಿ ತಾವು ಊಹೆ ಮಾಡಿದ್ರ. ಒಂಟಿ ಉದ್ಧರಣ ಚಿಹ್ನೆ ಅಂತ ಕರಿತೀವಿ, ಅಥವಾ ವಾಕ್ಯ ವೇಷ್ಟನ. ವಾಕ್ಯ
ವೇಷ್ಟನ. ಏನಪ್ಪ ಒಂಟಿ ಉದ್ಧರಣ ಚಿಹ್ನೆ ಅಂದರೆ? ವಾಕ್ಯದಲ್ಲಿ ಯಾವುದಾದರೂ ಅಕ್ಷರ ಬಹಳ ಮುಖ್ಯವಾಗಿ ಸೂಚಿಸ್ತಕ್ಕಂಥ ಒಂದು ಅಕ್ಷರ ಆಗಿದ್ರೆ, ಅಥವಾ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಆಗಿದ್ರೆ, ಪದ ಆಗಿದ್ರೆ, ಅಥವಾ ಪದಪುಂಜವನ್ನು ವಿಶೇಷವಾಗಿ ಹೇಳಬೇಕಾದಾಗ ಒಂಟಿ ಉದ್ಧರಣ ಚಿಹ್ನೆಯನ್ನು ನಾವು ಬಳಸಬೇಕು. ಇಲ್ಲಿ ಇಂದ ಬಳಸಬಾರದು ಅಂದರೆ ಚೆನ್ನಾಗಿರೋದಿಲ್ಲ. ಅದರ ಬದಲಿಗೆ ಒಂಟಿ ಉದ್ಧರಣ ಚಿಹ್ನೆಯನ್ನು ಹಾಕಿದ್ರೆ ಅಲ್ಲಿ ಆ ಪದವನ್ನು ನಾವು ಬಳಸಬಾರ್ದು ಎಂಬತಕ್ಕಂಥದ್ದನ್ನು ತಿಳಿಸ್ಕೊಡುತ್ತೆ ಮಕ್ಕಳೇ. ಬರವಣಿಗೆಯ ವಿಷಯದ ಭಾಗವಾಗಿ ನಾವು ಬರುವಂತಹ ವಿಶಿಷ್ಟ ಪದ, ಅಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ಪದ ಅಥವಾ ಅದರ ಒಂದು ವಿಶೇಷತೆಯನ್ನು ತಿಳಿಸ್ತಕ್ಕಂಥ ಒಂದು ಪದ ಮತ್ತು ಆ ಪದಪುಂಜನಗಳನ್ನು ಮತ್ತು ಲೇಖನ ಅಂದರೆ ಬರವಣಿಗೆಯ ಒಂದು ವಾಕ್ಯವನ್ನು ನಾವು ಪುಸ್ತಕ ಅಥವಾ ಪತ್ರಿಕೆ ಮುಂತಾದವುಗಳಲ್ಲಿ ಒಂಟಿ ಉದ್ಧರಣ ಚಿಹ್ನೆಯೊಳಗೆ ನಾವು ಅದನ್ನು ಬಳಸ್ತೀವಿ. ಇದು ಜೋಡಿ ಉದ್ಧರಣ ಚಿಹ್ನೆ. ಒಂಟಿ ಉದ್ಧರಣ ಚಿಹ್ನೆ ಹಾಗೆ ಇಲ್ಲೂ ಸಹ ಜೋಡಿ ಉದ್ಧರಣ ಚಿಹ್ನೆ ಇದೆ. ಜೋಡಿ ಉದ್ಧರಣ ಚಿಹ್ನೆಯಲ್ಲಿ ನಮ್ಮ ಬರವಣಿಗೆಯಲ್ಲಿ ಮತ್ತೊಬ್ಬರ ಮಾತುಗಳನ್ನು ಬಳಸಿದಾಗ ಅವರ ಮಾತುಗಳನ್ನು ಎಂದು ಎಂಬ ಪದದ ಸಹಾಯದಿಂದ ಅವರ ಮಾತುಗಳನ್ನು ಉದ್ಧರಿಸಬಹುದು. ಯಥಾವತ್ತಾಗಿ ವಾಕ್ಯವನ್ನು ಹೇಳಿದ್ರೂ ಸಹ ಅಲ್ಲಿ ಆ ವಾಕ್ಯದ ಮುಂದೆ ಎಂದು ಎಂಬ ಪದವನ್ನು ನಾವು ಬಳಕೆ ಮಾಡ್ತೀವಿ. ಆ ಬಳಕೆ ಮಾಡಿ ಹೇಳ್ತಕ್ಕಂಥ ಒಂದು ವಾಕ್ಯಗಳನ್ನು ಹೇಳುವಂಥ ಸಂದರ್ಭದಲ್ಲಿ ನಾವು ಜೋಡಿ ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ. ನಮ್ಮ ಬರವಣಿಗೆಯಲ್ಲಿ ಮತ್ತೊಬ್ಬರ ಮಾತುಗಳನ್ನು ಬಳಸಿದಾಗ ಅವರ ಮಾತುಗಳನ್ನು ಎಂದು ಎಂಬ ಪದದ ಸಹಾಯದಿಂದ ಅವರ ಮಾತುಗಳನ್ನು ಉದ್ಧರಿಸಬಹುದು. ಅರ್ಥ ಆಯ್ತಾ ಮಕ್ಕಳೇ? ಜೋಡಿ ಉದ್ಧರಣ ಚಿಹ್ನೆಯನ್ನು ಯಾವಾಗ ಬಳಸ್ತೀವಿ ಅಂತ ನೋಡಿ. ಒಂದು ಉದಾಹರಣೆ ನೋಡೋಣ. ದುಃಖ ಮತ್ತು ಸುಖದ ಬಗ್ಗೆ ಹೇಳುವಾಗ ದುಃಖಕ್ಕೆ ಕಾರಣ ಸಿಕ್ಕಷ್ಟು ಬೇಗ ಸುಖಕ್ಕೆ ಕಾರಣ ಸಿಗುವುದಿಲ್ಲ ಎಂದು ಸಾಹಿತಿ ಪಿ ಲಂಕೇಶ್ ಅವರು ಹೇಳಿದ್ದಾರೆ. ಪಿ ಲಂಕೇಶ್ ಅವರು ಹೇಳಿರುವಂಥ ಒಂದು ಮಾತನ್ನು ನಾವು ನೇರವಾಗಿ ಹೇಳುವಂಥ ಸಂದರ್ಭದಲ್ಲಿ ನೋಡಿ, ಅಲ್ಲಿ ಅವರು ಹೇಳಿರುವಂಥ ಒಂದು ವಾಕ್ಯಕ್ಕೆ ನಾವೇನು ಮಾಡಿದ್ದೀವಿ? ಜೋಡಿ ಉದ್ಧರಣ ಚಿಹ್ನೆಯನ್ನು ಬಳಸಿದ್ದೀವಿ. ಆ ಜೋಡಿ ಉದ್ಧರಣ ಚಿಹ್ನೆ ಮತ್ತು ವಾಕ್ಯ ಮುಗಿದಾದ ನಂತರ ಎಂದು ಎಂಬ ಪದವನ್ನು ಬಳಸಿ ನಾವು ಇಲ್ಲಿ ಹೇಳ್ತೀವಿ. ಈ ರೀತಿಯಾಗಿ ಹೇಳುವಂತಹ ಒಂದು ವಾಕ್ಯಗಳಿಗೆ ನಾವು ಜೋಡಿ ಉದ್ಧರಣ ಚಿಹ್ನೆಯನ್ನು ಬಳಸಿ ಬರಿತೀವಿ ಮಕ್ಕಳೇ. ಆವರಣ ಚಿಹ್ನೆ ನೀವು ಇದನ್ನು ಬಳಸ್ತಾ ಇರ್ತೀರಲ್ವ ಮಕ್ಕಳೇ? ಯಾವಾಗ ಬಳಸ್ತೀರಾ, ಹೇಗೆ ಬಳಸ್ತೀರಾ ಅಂತ ನೋಡೋಣ. ಇದು ಹೆಚ್ಚಿನ ವಿವರಣೆಗಳನ್ನು ಅರ್ಥಗಳನ್ನು ನೀಡುವಂತಹ ಸಂದರ್ಭದಲ್ಲಿ ಬಳಸುತ್ತೇವೆ. ಒಂದು ವಾಕ್ಯ, ಆ ವಾಕ್ಯದಲ್ಲಿ ವಿವರಣೆ ಹೆಚ್ಚಾಗಿ ನೀಡತಕ್ಕಂಥ ಸಂದರ್ಭದಲ್ಲಿ ಅಥವಾ ಆ ವಾಕ್ಯದ ಒಂದು ವಿಶಿಷ್ಟವಾದಂಥ ಪದವನ್ನು ಹೇಳುವಂಥ ಸಂದರ್ಭದಲ್ಲಿ ಅದಕ್ಕೆ ಇನ್ನೊಂದು ಅರ್ಥವನ್ನು ಕೊಡ್ತಕ್ಕಂಥ ಒಂದು ಪದವನ್ನು ನೀಡುವಂಥ ಸಂದರ್ಭದಲ್ಲಿ ನಾವು ಈ ಒಂದು ಆವರಣ ಚಿಹ್ನೆಯನ್ನು ಬಳಸ್ತೀವಿ. ಆವರಣ ಚಿಹ್ನೆಯನ್ನು ಬಳಸಿರ್ತಕ್ಕಂಥ ವಾಕ್ಯವನ್ನು ನೋಡೋಣ. ಉದಾಹರಣೆ: ನರಿಯು ಕೊಕ್ಕರೆಯನ್ನು ಹಿಡಿಯಲು ಹೊಂಚು ಹಾಕಿತು. ನರಿಯು ಕೊಕ್ಕರೆಯನ್ನು ಹಿಡಿಯಲು ಹೊಂಚು ಹಾಕಿತು. ನೋಡಿ, ಕೊಕ್ಕರೆ ಅಂದರೆ ಅದಕ್ಕೆ ಇನ್ನೊಂದು ಅರ್ಥ ಏನಂತ ಹೇಳುತ್ತೆ? ನೀರು ಹಕ್ಕಿ ಅಂತ ಹೇಳ್ತೀವಿ. ಅದಕ್ಕೆ ಅದನ್ನು ಆವರಣದ ಚಿಹ್ನೆಯ ಒಳಗಡೆ ಬರೆದಿದ್ದೀವಿ. ನೀವು ಈ ಒಂದು ಚಿಹ್ನೆಗಳ ಬಗ್ಗೆ ಚೆನ್ನಾಗಿ ನೆನಪಿಟ್ಕೊಂಡಿರಬೇಕು. ಯಾಕೆ ಲೇಖನ ಚಿಹ್ನೆಗಳನ್ನು ನಾವು ಗಮನಿಸಬೇಕು ಹೆಚ್ಚಾಗಿ ಅಂತ ಹೇಳಿದ್ರೆ, ಅವುಗಳ ಒಂದು ವಾಕ್ಯಗಳ ವಿಶೇಷತೆ ಮತ್ತು ವಾಕ್ಯ ಪೂರ್ಣಗೊಳಿಸಿರ್ತಕ್ಕಂಥ ಒಂದು ಚಿಹ್ನೆಯನ್ನು, ಜೊತೆಗೆ ಅಲ್ಪ ವಿರಾಮವನ್ನು, ಮತ್ತು ಉದ್ಧರಣ ಚಿಹ್ನೆ, ರೇಖಾ ಆವರಣ ಇವುಗಳನ್ನು ನಾವು ಇವುಗಳಲ್ಲಿ ಬಳಸ್ತಾ ಇರ್ತೀವಿ ಬರವಣಿಗೆಯಲ್ಲಿ. ಅವು ಬಹಳ ಮುಖ್ಯವಾಗಿ ನಮಗೆ ಅವಶ್ಯಕತೆ ಇದೆ. ಅವುಗಳ ಬಗ್ಗೆ ನೀವು ಚೆನ್ನಾಗಿ ಅಧ್ಯಯನ ಮಾಡಬೇಕು ಮಕ್ಕಳೇ. ನಿಮಗೊಂದು ಚಟುವಟಿಕೆ ಇದೆ ನೋಡಿ ಮಕ್ಕಳೇ. ಇಲ್ಲಿ ಲೇಖನ ಚಿಹ್ನೆಗಳನ್ನು ನೀವು ಎಷ್ಟರ ಮಟ್ಟಿಗೆ ಚೆನ್ನಾಗಿ ನೀವು ತಿಳ್ಕೊಂಡಿದ್ದೀರಾ ಅಂತ ಈ ಒಂದು ಪುಟದಲ್ಲಿ ನೋಡೋಣ. ಅವನು ನಮ್ಮ ದೇವಕಿ ಮಗ ಅನಿಸುತ್ತಾ? ನಿಮಗೆ ಕಣ್ಣು, ಮೂಗು, ತುಟಿ, ಗದ್ದ ಏನಾದರೂ ಹೋಲಿಕೆ ಇದೆಯಾ? ನೋಡಿ, ಏನಾದರೂ ಇದೆಯಾ? ಒಂದಾದರೂ ಲೇಖನ ಚಿಹ್ನೆ ಇದೆಯಾ? ಇಲ್ಲ. ಅಂದರೆ ಇದು ಹೇಗೆ ಓದ್ತಾ ಹೋಗ್ತೀವಿ? ಅವನು ನಮ್ಮ ದೇವಕಿ ಮಗ ಅನಿಸುತ್ತಾ? ನಿಮಗೆ ಕಣ್ಣು, ಮೂಗು, ತುಟಿ, ಗದ್ದ ಏನಾದರೂ ಹೋಲಿಕೆ ಇದೆಯಾ? ದೇವಕಿ ಥರ ಅಥವಾ ವಸುದೇವನ ಥರ ಹೊಟ್ಟೆಯಲ್ಲಿ ಹುಟ್ಟಿದರೆ ಏನಾದರೂ ಒಂದು ಹೋಲಿಕೆ ಇರಲೇಬೇಕಲ್ಲ. ನನ್ನ ನೋಡಿ, ಈ ಕೈ ಬೆರಳು ಎಲ್ಲ ನಮ್ಮ ಅಪ್ಪನದೇ, ಕೈ ಮಾತ್ರ ನಂದು.
ಅಲ್ಲಿ 2 ಪೂರ್ಣ ವಿರಾಮಗಳು ಮತ್ತು ಒಂದು ಏನು ತೋರಿಸಿದ್ದಾರೆ, ಆಶ್ಚರ್ಯ ಸೂಚಕ ಭಾವಸೂಚಕವನ್ನು ತೋರಿಸಿದ್ದಾರೆ. ಅಂದರೆ ಕೈ ತೋರಿಸಿ ಹೇಳ್ತಾ ಇದ್ದಾರೆ. ಇದಕ್ಕೆ ನೀವು ಏನು ಮಾಡಬೇಕು ಮಕ್ಕಳೇ, ಲೇಖನ ಚಿಹ್ನೆಗಳನ್ನು ಬರೀಬೇಕು. ಬರೀತೀರಾ? ನೋಡೋಣ. ಅವನು ನಮ್ಮ ದೇವಕಿ ಮಗ ಅನ್ಸುತ್ತಾ ನಿಮಗೆ? ನೋಡಿ ಪ್ರಶ್ನೆ, ಅವನು ನಮ್ಮ ದೇವಕಿ ಮಗ ಅನ್ಸುತ್ತಾ ನಿಮಗೆ? ಕಣ್ಣು, ಮೂಗು, ತುಟಿ, ಗದ್ದ ಏನಾದರೂ ಹೋಲಿಕೆ ಇದೆಯಾ? ದೇವಕಿ ಥರ ಅಥವಾ ವಸುದೇವನ್ ಥರ? ಪ್ರಶ್ನೆ ಮಾಡ್ತಾ ಇರೋದು. ಹೌದಾ? ಪ್ರಶ್ನೆ ಮಾಡ್ತಾ ಇರೋದು ಮತ್ತೆ ಅದನ್ನು ದೀರ್ಘವಾಗಿ ಹೇಳತಕ್ಕಂಥದ್ದು. ತುಟಿ, ಗದ್ದ ಏನಾದರೂ ಹೋಲಿಕೆ ಇದೆಯಾ? ನೋಡಿ, ಈ ಚಿಹ್ನೆಗಳಿಲ್ಲ ಅಂದರೆ ನಮ್ಮ ಭಾವನೆಗಳಾಗಲಿ ಅಥವಾ ಪ್ರಶ್ನೆ ಮಾಡ್ತಕ್ಕಂಥದ್ದಾಗಲಿ ಏನು ಅನ್ನಿಸ್ಲೇ ಇಲ್ಲ ಆಗಲೇ. ಆದರೆ ಈಗ ಏನು ಅನ್ನಿಸ್ತಾ ಇದೆ ನಮಗೆ, ಈ ಲೇಖನ ಚಿಹ್ನೆಗಳಿರುವುದರಿಂದ ಅವುಗಳ ಒಂದು ಓದುವಂಥ ರೀತಿ ಮತ್ತು ನಿಲುಗಡೆ ಜೊತೆಗೆ ಕೂಡಿಸ್ತಕ್ಕಂಥದ್ದು, ಪ್ರಶ್ನೆ ಮಾಡ್ತಕ್ಕಂಥದ್ದು, ಇವುಗಳನ್ನೆಲ್ಲವನ್ನು ಸಹ ನಾವು ಗಮನಿಸ್ಬೋದು. ಮುಂದಿನ ವಾಕ್ಯ ನೋಡೋಣ. ಹೊಟ್ಟೆಲಿ ಹುಟ್ಟಿದ್ರೆ ಏನಾದರೂ ಒಂದು ಹೋಲಿಕೆ ಇರಬೇಕಲ್ಲ. ನನ್ನ ನೋಡಿ, ಈ ಕೈ ಬೆರಳು ಎಲ್ಲ ನಮ್ಮಪ್ಪಂದೇ, ಕೈ ಮಾತ್ರ ನಂದು, ಕೈ ಮಾತ್ರ ನಂದು. ಕೈ ತೋರಿಸ್ತಾನೆ ನೋಡಿ, ಆವರಣದಲ್ಲಿ ತೋರಿಸ್ತಾ ಇದ್ದಾರೆ. ಕೈ ಮಾತ್ರ ನಂದು ಅಂದರೆ ಕೈ ತೋರಿಸ್ತಾ ಇದ್ದಾನೆ ಎಂಬತಕ್ಕಂಥ ಒಂದು ಭಾವನೆಯನ್ನು ಸೂಚಿಸಲಿಕ್ಕೆ ಆ ಒಂದು ಪ್ರಶ್ನಾರ್ಥಕ ಚಿಹ್ನೆ, ಪೂರ್ಣ ವಿರಾಮ ಮತ್ತು ಭಾವಸೂಚಕ ಹಾಗೂ ಅಲ್ಪ ವಿರಾಮಗಳನ್ನು ಬಳಕೆ ಮಾಡಿದ್ದಾರೆ. ಹೌದಾ? ಈಗ ನೀವು ಇಷ್ಟೊತ್ತು ಏನೆಲ್ಲ ತಿಳ್ಕೊಂಡಿದ್ದೀವಿ, ಅವುಗಳ ಬಗ್ಗೆ ನಾವೆಷ್ಟೆಲ್ಲ ನೆನಪಿನಲ್ಲಿ ಇಟ್ಕೊಂಡಿದ್ದೀವಿ ಅಂತ ಪ್ರಶ್ನೆ ಕೇಳುವುದರ ಮೂಲಕ ನೀವು ಉತ್ತರವನ್ನು ಹೇಳಬೇಕು ಮಕ್ಕಳೇ. ಪ್ರಶ್ನೆ ಬಂತು ನೋಡಿ. ಹಳ್ಳಿಗಳಲ್ಲಿ ಪಟೇಲರು ಏನು ಕೊಡಿಸಿ ರಾಜಿ ಮಾಡುತ್ತಿದ್ದರು? ಹಳ್ಳಿಗಳಲ್ಲಿ ಪಟೇಲರು ಏನು ಕೊಡಿಸ್ಬಿಟ್ಟು ರಾಜಿ ಮಾಡ್ತಾ ಇದ್ರು? ಹಳ್ಳಿಗಳಲ್ಲಿ ಪಟೇಲರು ಎಳ್ಳು ಬೆಲ್ಲ ಕೊಡಿಸಿ ರಾಜಿ ಮಾಡ್ತಾ ಇದ್ರು. ಹೌದಾ? ಎರಡನೇ ಪ್ರಶ್ನೆ ಬರುತ್ತೆ ನೋಡಿ ಮಕ್ಕಳೇ. ಕೃಷಿಕರ ಮನೆಯಲ್ಲಿ ದನಕರುಗಳ ಜಾಗಕ್ಕೆ ಏನು ಬಂದು ನಿಂತಿದೆ? ಏನು ಬಂದು ನಿಂತಿದೆ ಕೃಷಿಕರ ಮನೆಯಲ್ಲಿ? ರೈತರ ಮನೆಯಲ್ಲಿ ದನಕರುಗಳ ಬದಲಿಗೆ ಈಗ ಯಾವ ಬಂದು ನಿಂತಿದ್ದಾವೆ? ಸರಿಯಾದ ಉತ್ತರ ಹೇಳಿದ್ರಿ ಮಕ್ಕಳೇ. ಉತ್ತರ ನೋಡೋಣ. ಕೃಷಿಕರ ಮನೆಯಲ್ಲಿ ದನಕರುಗಳ ಜಾಗಕ್ಕೆ ಟ್ರ್ಯಾಕ್ಟರ್ಗಳು ಬಂದು ನಿಂತಿದೆ. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. ನಮ್ಮ ಸಂಕ್ರಾಂತಿಯಲ್ಲಿ ಏನು ಇರಬೇಕು? ನಮ್ಮ ಸಂಕ್ರಾಂತಿಯಲ್ಲಿ ಏನಿರಬೇಕು? ಸರಿಯಾದ ಉತ್ತರವನ್ನು ತಾವು ಹೇಳ್ತಾ ಇದ್ದೀರಾ. ನಮ್ಮ ಆಚರಣೆಯ ಸಂಕ್ರಾಂತಿಯಲ್ಲಿ ಸಂಸ್ಕೃತಿ ಇರಬೇಕು. ನಮ್ಮ ಆಚರಣೆಯ ಸಂಕ್ರಾಂತಿಯಲ್ಲಿ ಸಂಸ್ಕೃತಿ ಇರಬೇಕು. ಸರಿಯಾದ ಉತ್ತರವನ್ನು ಹೇಳಿದ್ರೆ ಮಕ್ಕಳೇ. ನಾವು ಇಷ್ಟೊತ್ತು ಏನು ತಿಳ್ಕೊಂಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಚಟುವಟಿಕೆ ಇರುತ್ತೆ. ಆ ಗೃಹ ಚಟುವಟಿಕೆಯನ್ನು ತಾವು ಮಾಡಿ ನಿಮ್ಮ ಶಾಲೆಯ ಶಿಕ್ಷಕರಿಗೆ ತೋರಿಸ್ಬೇಕು ಮಕ್ಕಳೇ. ತೋರಿಸ್ತೀರಾ? ಪ್ರಶ್ನೆ, ಎಳ್ಳು ಬೆಲ್ಲ ನೀಡುವುದು ಇಂದಿನ ಕಾಲದಲ್ಲಿ ಹೇಗಿದೆ? ಇಂದಿನ ಕಾಲದಲ್ಲಿ ಹೇಗಿದೆ? ಪ್ರಶ್ನೆ 2, ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ರಾಷ್ಟ್ರೀಯ ಅಥವಾ ನಾಡ ಹಬ್ಬಗಳ ಮಹತ್ವವನ್ನು 5-6 ವಾಕ್ಯಗಳಲ್ಲಿ ತಿಳಿಸಿ. ಸ್ವಾತಂತ್ರ್ಯೋತ್ಸವ, ಗಣರಾಜ್ಯ ದಿನ, ಕನ್ನಡ ರಾಜ್ಯೋತ್ಸವ. ಈ ವಾಕ್ಯದಲ್ಲಿ ಲೇಖನ ಚಿಹ್ನೆಗಳನ್ನು ಬರೆಯಿರಿ. ಬರ್ಕೊಳ್ಳಿ ಮಕ್ಕಳೇ. ಸಂಕ್ರಾಂತಿಯ ವೇಳೆಗೆ ಇಡೀ ವರ್ಷದ ದುಡಿಮೆ ರೈತಾಪಿ ಜನರ ಕೈಗೆ ಬಂದಿರುತ್ತದಲ್ಲ, ಹಾಗೆ ದುಡಿದದ್ದಕ್ಕೆ ದನ ಕರುಗಳಿಗೆ ಥ್ಯಾಂಕ್ಸ್ ವಂದನೆ ಹೇಳಲಿಕ್ಕೆ ಅವುಗಳನ್ನು ಸಿಂಗರಿಸಿ ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸಿ ರೈತ ಖುಷಿ ಪಡುತ್ತಾನೆ. ಈ ವಾಕ್ಯದಲ್ಲಿ ನೀವು ಲೇಖನ ಚಿಹ್ನೆಗಳನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕು ಮಕ್ಕಳೇ. ವಂದನೆಗಳು. ಪ್ರಸ್ತುತಿ ನಾರಾಯಣ ಸ್ವಾಮಿ, ಸಹ ಶಿಕ್ಷಕರು, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ನಂದಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತಾಲೂಕು.